ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಏನು ರಿಲೀಸ್ ಮಾಡಿದ್ರು ಜಿ ಡಿ ಎಸ್ದು ಶೆಡ್ಯೂಲ್ 28,740 ಹುದ್ದೆಗಳು, ಈ ಹುದ್ದೆಗಳ ಮೆರಿಟ್ ಲಿಸ್ಟ್ಗಳು ಎಷ್ಟು ಬರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ನೆಕ್ಸ್ಟು ಯಾವಾಗ ನಿಮ್ಮ ಒಂದು ಹೊಸ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರ್ಯಾರೆಲ್ಲ ಜಿ ಡಿ ಎಸ್ಗೆ ತಮ್ಮ ಜಾಬನ್ನು ಹುಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲನೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಮೊದಲನೇದಾಗಿ ನೋಟಿಫಿಕೇಷನಲ್ಲಿ ಹೇಳಿರೋ ಥರ ಈಗ ಸೆಲೆಕ್ಟ್ ಆಗಿರೋವಂಥ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಜೂನ್ 30ನೇ ತಾರೀಕಿಗೆ ಈ ಶೆಡ್ಯೂಲ್ ಏನಿದೆ, ಜನವರಿನಲ್ಲಿ ಏನು ಕಾಲ್ ಮಾಡಿದ್ರಲ್ವ ಆ ಶೆಡ್ಯೂಲ್ದು ನೋಟಿಫಿಕೇಷನ್ದು ಶೆಡ್ಯೂಲ್ ಏನಿದೆ ಅದು ಜೂನ್ 30ನೇ ತಾರೀಕು ಎಂಡ್ ಆಗುತ್ತೆ. ಅದ್ರ ಮೇಲೆ ಎಷ್ಟೇ ವೇಕೆನ್ಸೀಸ್ ಇದ್ದರೂ ಕೂಡ ಮೆರಿಟ್ ಲಿಸ್ಟ್ಗಳನ್ನ ಬಿಡೋದಿಲ್ಲ. ಸೊ ಈಗ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಏಪ್ರಿಲ್ 5ನೇ ತಾರೀಕು ಒಳಗಡೆ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ. ಸೊ ಏಪ್ರಿಲ್ ಎಂಡಿಂಗಲ್ಲಿ ಇನ್ನೊಂದು ಮೆರಿಟ್ ಲಿಸ್ಟ್ ರಿಲೀಸ್ ಆಗ್ಬೋದು. ಮೇನಲ್ಲಿ ಒಂದು, ಹಾಗೆ ಜೂನಲ್ಲಿ ಒಂದು ಅಥವಾ ಎರಡು, ಟೋಟಲ್ ಆಗಿ 5ರಿಂದ 6 ಮೆರಿಟ್ ಲಿಸ್ಟ್ಗಳು ಈ ಒಂದು ಶೆಡ್ಯೂಲಲ್ಲಿ ರಿಲೀಸ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗೋದಿಲ್ಲ. ಓಕೆನಾ? ಸೊ ಮ್ಯಾಕ್ಸಿಮಮ್ ಅಂತಂದರೆ 6 ಮೆರಿಟ್ ಲಿಸ್ಟ್ಗಳು ನಿಮಗೆ ಸಿಗುತ್ತೆ. ಓಕೆನಾ? ಸೊ 6 ಮೆರಿಟ್ ಲಿಸ್ಟ್ಗಳಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅಲ್ವಾ ಅವರೆಲ್ಲನೂ ಕೂಡ ಜಾಯಿನ್ ಆಗೋ ಅಂಥವ್ರು ಆಗ್ತಾರೆ. ಸೊ ಇದೇ ಥರ ರಿಜೆಕ್ಟ್ ಆಗಿಬಿಟ್ಟು ವೇಕೆನ್ಸೀಸು ಖಾಲಿ ಇರುತ್ತೆ ಅಂಥವರಿಗೆ ನೆಕ್ಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ. ಮತ್ತು ಅದರಲ್ಲಿ ಖಾಲಿ ಇದ್ದಂತಹ ವೇಕೆನ್ಸಿಗಳನ್ನ 4th ಮೆರಿಟ್ ಲಿಸ್ಟು, ಈ ರೀತಿಯಾಗಿ 5ರಿಂದ 6 ಮೆರಿಟ್ ಲಿಸ್ಟ್ಗಳು ನಿಮಗೆ ಸಿಗುತ್ತೆ. ಅದಾದ ನಂತರ ಜೂನ್ 30ಕ್ಕೆ ಇದು ಎಂಡ್ ಆಗುತ್ತೆ. ಎಷ್ಟೇ ವೇಕೆನ್ಸೀಸ್ ಇದ್ದರೂ ಅಷ್ಟೇ, ತುಂಬ ಏನು ವೇಕೆನ್ಸೀಸ್ ಇರೋದಿಲ್ಲ ಹಾಗಂತ ಹೇಳ್ಬಿಟ್ಟು ಒಂದು 20ರಿಂದ 30 ಇಲ್ಲ 50 ಒಳಗಡೆ ವೇಕೆನ್ಸೀಸು ಇರುತ್ತೆ ಅಷ್ಟೇ, ಲಾಸ್ಟ್ ಮುಗಿಯೋ ಅಷ್ಟರಲ್ಲಿ. ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಆ ಒಂದು ವೇಕೆನ್ಸೀಸ್ ಏನಿರುತ್ತೆ ಅದು ಫಿಲ್ ಆಗೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಜೂನಿಗೆ ಮುಗಿಸ್ಬಿಟ್ಟು ಜುಲೈಯಲ್ಲಿ ನಿಮ್ಮ ಒಂದು ಫಸ್ಟಿಗೆ ನೋಟಿಫಿಕೇಷನ್ ಕಾಲ್ ಮಾಡೋದಕ್ಕಿಂತ ಮುಂಚೆ ಜಿ ಡಿ ಎಸ್ ಅಂದರೆ ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಮೊದಲನೇದಾಗಿ ಮಾಡೋ ಅಂಥ ಕೆಲಸ ಏನು ಅಂತಂದರೆ ಟ್ರಾನ್ಸ್ಫರ್ಗೆ ಕಾಲ್ ಮಾಡ್ತಾರೆ. ಓಕೆನಾ? ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರು ಟ್ರಾನ್ಸ್ಫರ್ನ ತೊಗೊಳ್ಬೋದು. ಸೊ 2 years ಎಕ್ಸ್ಪೀರಿಯನ್ಸ್ ಇರೋ ಅಂಥವರೆಲ್ಲನೂ ಕೂಡ ತಮಗೆ ಬೇಕಾದಂಥ ಕಡೆ ಟ್ರಾನ್ಸ್ಫರ್ಗೆ ತೊಗೊಳ್ತಾರೆ. ನಿಮಗೆ ಟ್ರಾನ್ಸ್ಫರಿಗೆ ಬಿಟ್ಟಿದ್ದಾರೆ ಅಂತ ಅಂದ ತಕ್ಷಣ ನೀವು ಕನ್ಫರ್ಮ್ ಮಾಡ್ಕೊಂಬಿಡ್ಬೇಕು ನಿಮ್ಮ ಒಂದು ನೋಟಿಫಿಕೇಷನ್ ರಿಲೀಸ್ ಆಗೋದ್ರಲ್ಲಿದೆ ಅಂತ ಹೇಳ್ಬಿಟ್ಟು. ಟ್ರಾನ್ಸ್ಫರ್ದು ಶೆಡ್ಯೂಲ್ ಏನಿರುತ್ತೆ ಅದು ಮುಗಿದ ತಕ್ಷಣ ಒಂದು 10 to 15 days ಒಳಗಡೆ ಹೊಸ ನೋಟಿಫಿಕೇಷನ್ನ ಕಾಲ್ ಮಾಡ್ತಾರೆ. ಓಕೆನಾ? ಸೊ ಟ್ರಾನ್ಸ್ಫರ್ದು ಮುಗ್ದಿದ್ದಾದಮೇಲೆ ಎಲ್ಲೆಲ್ಲಿ ಖಾಲಿ ಇರುತ್ತೆ ಆ ಒಂದು ವೇಕೆನ್ಸೀಸು ಯಾವ ಪೋಸ್ಟ್ ಖಾಲಿ ಇದೆ ಅದನ್ನೆಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಒಂದು ವೇಕೆನ್ಸೀಸ್ದು ಲಿಸ್ಟ್ನ ರೆಡಿ ಮಾಡಿಬಿಟ್ಟು ನೋಟಿಫಿಕೇಷನ್ನ ಬಿಡ್ತಾರೆ. ಓಕೆನಾ? ಸೊ ಈ ಒಂದು ಟ್ರಾನ್ಸ್ಫರ್ ಪ್ರೋಸೆಸ್ ಎಲ್ಲನೂ ಕೂಡ ಜುಲೈ ಮತ್ತು ಆಗಸ್ಟಲ್ಲಿ ನಡೆಯುತ್ತೆ. ಸೊ ಆಗಸ್ಟ್ ಎಂಡಿಂಗಲ್ಲಿ ಅಥವಾ ಆಗಸ್ಟ್ ಮಧ್ಯದಲ್ಲಿ ನಿಮ್ಮ ಒಂದು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ, ಸೆಕೆಂಡ್ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಈ 2026ನ ಸೆಕೆಂಡ್ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಓಕೆನಾ? ಸೊ ಈಗ ಸೆಕೆಂಡ್ ಮೆರಿಟ್ ಲಿಸ್ಟು ಯಾವಾಗ ರಿಲೀಸ್ ಆಗುತ್ತೆ ಅಂತ ಇನ್ನೂ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆಗುತ್ತೆ. ಡಿಲೇ ಆದರೆ ಏಪ್ರಿಲ್ 10 ಒಳಗಡೆ ಖಂಡಿತ ನಿಮ್ಮ ಸೆಕೆಂಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆದಮೇಲೆ ಇನ್ನೂ ವೇಕೆನ್ಸೀಸ್ ಇದ್ದರೆ ಥರ್ಡ್ ಮೆರಿಟ್ ಲಿಸ್ಟು ಆ ರೀತಿಯಾಗಿ ರಿಲೀಸ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಕೊನೆಯ 6th ಮೆರಿಟ್ ಲಿಸ್ಟ್ವರೆಗೂ ಕೂಡ ಕೆಲವೊಬ್ಬರು ಸೆಲೆಕ್ಟ್ ಆಗಿರೋದಿಲ್ಲ. ಅಂಥವರಿಗೆ ಈ ಒಂದು ನೋಟಿಫಿಕೇಷನ್ ಏನು ರಿಲೀಸ್ ಆಗುತ್ತೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅಲ್ಲಿ ನೀವು ಮತ್ತೆ ಅಪ್ಲೈ ಮಾಡಿಕೊಂಡು ಜಿ ಡಿ ಎಸ್ ಹುದ್ದೆಯನ್ನು ತೊಗೊಳ್ಬೋದಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಖುಷಿ ಪಡುವಂಥ ವಿಷಯ ಅಂತ ಅಂದರೆ ಈ ಯಾವುದೇ ಪ್ರೋಸೆಸ್ ಕೂಡ ಡಿಲೇನೇ ಆಗೋದಿಲ್ಲ. ಒಂದಾದ್ಮೇಲೆ ಒಂದು ಕಂಟಿನ್ಯೂಯಸ್ ಆಗಿ ನಡೀತಾನೆ ಇರುತ್ತೆ. ಖಂಡಿತ ಈ ಒಂದು ಶೆಡ್ಯೂಲ್ ಮುಗಿದ ತಕ್ಷಣ
ತಕ್ಷಣ ಇನ್ನೊಂದು ಶೆಡ್ಯೂಲ್ಗೆ ಅವರು ನೋಟಿಫಿಕೇಷನ್ನ ಬಿಡ್ತಾರೆ. ಓಕೆನಾ, ಅಲ್ಲಿ ಎಷ್ಟು ವೇಕೆನ್ಸೀಸ್ ಖಾಲಿ ಇರುತ್ತೆ ಅಂತ ಎಲ್ಲನೂ ಕೂಡ ಮುಂದೆ ಗೊತ್ತಾಗುತ್ತೆ. ಅದು ಅಪ್ಡೇಟ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. GDS ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತ ನಿಮಗೆ ಒಂದು ರಿಪ್ಲೈ ಅನ್ನೋದು ಸಿಗುತ್ತೆ. ಓಕೆನಾ, ಸೊ GDS ರಿಲೇಟೆಡ್ ಪ್ರತಿಯೊಂದು ವಿಷಯನೂ ಕೂಡ, ಪ್ರತಿಯೊಂದು ಟಾಪಿಕ್ ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಓಕೆನಾ, ಸೊ ಇದಿಷ್ಟು ಕೂಡ GDSದು ನೆಕ್ಸ್ಟ್ ಶೆಡ್ಯೂಲ್ ಬಗ್ಗೆ. ಈ ಒಂದು ಶೆಡ್ಯೂಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ಜೂನ್ 30ಕ್ಕೆ. ನೀವು ಬೇಕಿದ್ರೆ ನೋಟಿಫಿಕೇಷನ್ನ ತೆಗೆದು ನೋಡಿ. ಈಗ ಏನು ನೀವು ಅಪ್ಲೈ ಮಾಡಿದ್ದೀರಾ ಅಲ್ವಾ ಒಂದು ವೆಬ್ಸೈಟು, ಅದೇ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಇನ್ನೂ ಇದೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಶೆಡ್ಯೂಲ್ ಏನಿದ್ರು ಕೂಡ ಜೂನ್ 30ರವರೆಗೂ ಮಾತ್ರ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಈ ಶೆಡ್ಯೂಲ್ನ ಪ್ರೋಸೆಸ್ಸು ಮುಂದುವರಿಯೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿವರೆಗೂ ಎಷ್ಟು ಮೆರಿಟ್ ಲಿಸ್ಟ್ಗಳು ಆಗುತ್ತೆ ಆ ಒಂದು ಮೆರಿಟ್ ಲಿಸ್ಟ್ಗಳನ್ನ ಮಾತ್ರ ಡಿಕ್ಲೇರ್ ಮಾಡ್ತಾರೆ ರಿಸಲ್ಟ್. ಅದ್ರ ಮೇಲೆ ನಿಮಗೆ ನೆಕ್ಸ್ಟ್ ಶೆಡ್ಯೂಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. GDS ಅಲ್ಲಿ ಒಂದು ವರ್ಷಕ್ಕೆ 2 ಇಲ್ಲ 3 ಒಂದು ಶೆಡ್ಯೂಲ್ಗಳನ್ನ ಬಿಡ್ತಾ ಇರ್ತಾರೆ, ನೋಟಿಫಿಕೇಷನ್ನ ಬಿಡ್ತಾ ಇರ್ತಾರೆ. ಸೊ ಈ SSLC ಮೇಲೆ ಯಾರ್ಯಾರೆಲ್ಲ ಜಾಬ್ನ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ತುಂಬ ಪರ್ಸಂಟೇಜ್ ಇದೆ, ನೆಕ್ಸ್ಟು ಸ್ಟಡೀಸಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, 10th ಒಳ್ಳೆ ಮಾರ್ಕ್ಸ್ ಇದೆ ಅಂಥವರು ಖಂಡಿತವಾಗ್ಲೂ ಈ ಒಂದು ಜಾಬ್ಗೆ ನೀವು ಹೋಗ್ಬೋದು. ಓಕೆನಾ, ನೆಕ್ಸ್ಟು ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬಂದರೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರಿ, ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮಗೆ ಸಿಗತ್ತೆ.